ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ, ಶತಾಯು ಆಯುರ್ವೇದ ಮುಖ್ಯಸ್ಥೆ. ಇವತ್ತಿನ ಈ ಟಾಪಿಕ್ನಲ್ಲಿ ನಾನು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಹೇಗೆ ಜನರು ಬಳಲ್ತಾ ಇದ್ದಾರೆ, IVF ಮಾಡಿಸಿದ್ರೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂದ್ರೂ ಇತ್ತೀಚಿನ ದಿನಗಳಲ್ಲಿ ಜನರು ಗರ್ಭಧಾರಣೆ ಧರಿಸಲು ಅಥವಾ ಗರ್ಭಧಾರಣೆಗೆ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು IVF, IUI ಅಥವಾ ಯಾವುದೇ ರೀತಿ ಹಾರ್ಮೋನ್ ಟೆಸ್ಟ್ ಮಾಡಿದ್ರು, ಯಾವುದೇ ರೀತಿ ಟೆಸ್ಟ್ಗಳಲ್ಲಿ ಸಮಸ್ಯೆ ಇಲ್ಲ ಅಂದ್ರೂ ಗರ್ಭ ಧರಿಸೋದು ಒಂದು ಸಮಸ್ಯೆ ಆಗ್ತಾ ಇದೆ. ಸೊ ಆಯುರ್ವೇದದಲ್ಲಿ ಈ ಗರ್ಭಧಾರಣೆ ಸಮಸ್ಯೆಗೆ ಏನು ಪರಿಹಾರ ಇದೆ, ಇನ್ಫರ್ಟಿಲಿಟಿಯನ್ನು ನ್ಯಾಚುರಲಿ ಮತ್ತು ಸುಲಭವಾಗಿ ಹೇಗೆ ಪರಿಹಾರವನ್ನು ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಮೊದಲನೆಯದಾಗಿ ನಾವು ನೋಡ್ತಾನೆ ಇರಬಹುದು, ಎಲ್ಲಂದರಲ್ಲಿ IVF ಸೆಂಟರ್ಗಳಿದೆ, ಎಲ್ಲಂದರಲ್ಲಿ ಬಹಳಷ್ಟು ಜನ IVF ಟ್ರೀಟ್ಮೆಂಟ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಗರ್ಭಧಾರಣೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಈ ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇನ್ಫರ್ಟಿಲಿಟಿ ಅನ್ನೋದನ್ನು ನಾವು ಹೇಗೆ ಸರಿಪಡಿಸ್ಬೋದು, ಇದರಲ್ಲಿ ಮಹಿಳೆಯರ ಸಮಸ್ಯೆ ಇರುತ್ತಾ, ಪುರುಷರ ಸಮಸ್ಯೆ ಇರುತ್ತಾ, ಮತ್ತು ಯಾವ ರೀತಿ ಸಮಸ್ಯೆ ಇದ್ದಾಗ ಇನ್ಫರ್ಟಿಲಿಟಿ ಉಂಟಾಗತ್ತೆ, ಇದು ಎಲ್ಲದರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಮಹಿಳೆಯರಲ್ಲಿ ಯಾರಿಗೆ PCOSನ ಸಮಸ್ಯೆ ಇದೆ, ಮುಟ್ಟು ಅನಿಯಮಿತವಾಗಿದೆ ಅಥವಾ ತುಂಬ ದಪ್ಪ ಇದ್ದಾರೆ, ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನಂತಹ ಸಮಸ್ಯೆ ಇದೆ, ತುಂಬ ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಅಥವಾ ಗರ್ಭಕೋಶದಲ್ಲಿ ಎಂಡೋಮೆಟ್ರಿಯಲ್ನ ಸಮಸ್ಯೆ ಇರುವಂಥದ್ದು, ಎಂಡೋಮೆಟ್ರಿಯಾಸಿಸ್, ಈ ರೀತಿಯಾಗಿರುವಂತಹ ಗರ್ಭಕೋಶದ ಸಮಸ್ಯೆಗಳಿರಬಹುದು, ತುಂಬ ಜಂಕ್ ಫುಡ್ಗಳನ್ನ ಸೇವನೆ ಮಾಡಿ ತುಂಬ ದಪ್ಪ ಇರೋದ್ರಿಂದ, ಅಥವಾ PCOSನ ಅಂತಹ ಅಂಡಾಣು ಸಮಸ್ಯೆ ಇರೋದ್ರಿಂದ ಎಲ್ಲಿ ಅಂಡಾಣು ಬಿಡುಗಡೆ ಆಗೋದಿಲ್ಲ ಅಥವಾ ಕ್ವಾಲಿಟಿ ಅಂಡಾಣು ಬಿಡುಗಡೆ ಆಗೋದು, ಈ ರೀತಿ ಸಮಸ್ಯೆಗಳಿದ್ದಾಗ, ಇದಲ್ಲದೇ ಲೋ AMH ಅಂತ ಹೇಳ್ತೀವಿ, ಅಂದರೆ ಅಂಡಾಣು ಏನು ಬಿಡುಗಡೆ ಆಗುತ್ತೆ ಅದು ಕಡಿಮೆ ಇರುವಂತಹ ಸಮಸ್ಯೆ, ಇದು ಎಲ್ಲದರಲ್ಲಿ ಮಹಿಳೆಯ ಒಂದು ಗರ್ಭಧಾರಣೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮೊದಲನೆಯದಾಗಿ ನಾವು ಏನು ಹೇಳ್ಬೋದು ಅಂದರೆ, ನಮ್ಮ ಲೈಫ್ ಸ್ಟೈಲ್ ಇರಬಹುದು, ಜಂಕ್ ಫುಡ್ನ ಸೇವನೆ ಇರಬಹುದು, ಲ್ಯಾಕ್ ಆಫ್ ಎಕ್ಸಸೈಸ್ ಇರಬಹುದು, ಕಂಟಿನ್ಯೂಸ್ ಸಿಟ್ಟಿಂಗ್ ಜಾಬ್ಸ್ ಇರಬಹುದು, ಸ್ಟ್ರೆಸ್ ಲೆವೆಲ್ ಇರಬಹುದು, ಇದು ಎಲ್ಲದನ್ನು ಸೇರಿ ಮಹಿಳೆಯರಲ್ಲಿ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಉಂಟಾಗುತ್ತೆ. ಇದಲ್ಲದೇ ಪುರುಷರಲ್ಲಿನೂ ಸಹ ಇತ್ತೀಚೆಗೆ ನಾವು ನೋಡ್ತಾ ಇರಬಹುದು, ಎಲ್ಲಂದರಲ್ಲಿ ಅಜೋಸ್ಪರ್ಮಿಯ ಸಮಸ್ಯೆ ಇದೆ, ಅವರಿಗೆ ಕ್ವಾಲಿಟಿ ಸೆಮೆನ್ ಬರದೇ ಇರುವಂಥದ್ದು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಬಹಳಷ್ಟು ಜನ ಎಂಬ್ರಿಯೋ ಟೆಸ್ಟಿಂಗನ್ನು ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸ್ತಾ ಇರ್ತಾರೆ. ಈ ರೀತಿ ಜೆನೆಟಿಕ್ ಟೆಸ್ಟಿಂಗನ್ನು ಕಳಿಸಿ IVF ಮಾಡಿಸಿದ್ರು ಸಹಿತ ಸಕ್ಸಸ್ ಬರ್ತಾ ಇರಲ್ಲ. ಹಾಗಾದರೆ ಆಯುರ್ವೇದ ಇದರ ಬಗ್ಗೆ ಏನು ನಾವು ಹೇಳ್ತೀವಿ ಅಂದರೆ, ಆಯುರ್ವೇದದಲ್ಲಿ ನಾವು ಮೇಯ್ನ್ ಆಗಿ 4 ಅಂಶ ಗರ್ಭಧಾರಣೆ ಸರಿಯಾಗಿ ಇರಬೇಕು, ಕ್ವಾಲಿಟಿ ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ ಅದು ಬರಬೇಕು ಅಂದರೆ 4 ಪ್ರಮುಖ ಅಂಶಗಳನ್ನು ನಾವು ಹೇಳ್ತೀವಿ. ಸೊ ಫರ್ಟಿಲಿಟಿ ಸಮಸ್ಯೆಗೆ ಸುಲಭವಾಗಿ ಪರಿಹಾರ ಆಗಬೇಕು ಅಂದರೆ ಈ 4 ಅಂಶಗಳು ಕರೆಕ್ಟಾಗಿರಬೇಕು. ಮೊದಲನೆಯದಾಗಿ ಕ್ವಾಲಿಟಿ ಎಗ್ ಅಥವಾ ಅಂಡಾಣುವಿನ ಕ್ವಾಲಿಟಿ ಏನಿರುತ್ತೆ, ಎವ್ರಿ ಮಂತು ಮಹಿಳೆಯರ ದೇಹದಲ್ಲಿ ಒಂದು ಅಂಡಾಣು ಸುಮಾರು 15ನೇ ದಿನ, ಅಂದರೆ ಮುಟ್ಟಾಗಿರುವಂತಹ 15ನೇ ದಿನ ಒಂದು ಕ್ವಾಲಿಟಿ ಅಂಡಾಣು ಬಿಡುಗಡೆ ಆಗಬೇಕು. ಈ ಕ್ವಾಲಿಟಿ ಆಗಿರುವಂತಹ ಎಗ್ ರಿಲೀಸ್ ಆದಾಗ ಆ ಗರ್ಭಧಾರಣೆ ಆಗುವಂಥದ್ದು ಸುಲಭವಾಗಿರುತ್ತೆ. ಇದಲ್ಲದೇ ಸ್ಪರ್ಮ್ ಅಂತ ಹೇಳ್ತೀವಿ, ಅಂದರೆ ಪುರುಷರಲ್ಲಿರುವಂತಹ ವೀರ್ಯಾಣು ಅಥವಾ ಬೀಜ ಏನಿದೆ ಅದು ಕ್ವಾಲಿಟಿ ಆಗಿರಬೇಕು. ಒಳ್ಳೆ ಕ್ವಾಲಿಟಿ ಆಗಿದ್ದಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಮಗುವನ್ನು ಪಡ್ಕೋಬೋದು. ಇಲ್ಲಾಂದರೆ ಏನಾಗುತ್ತೆ, ಗರ್ಭಧಾರಣೆ ಏನೋ ಆಗುತ್ತೆ, 8ನೇ ತಿಂಗಳಲ್ಲಿ 8ನೇ ವೀಕಲ್ಲಿ ಅಬಾರ್ಷನ್ ಆಗುವಂಥದ್ದು, ಅಥವಾ ಹಾರ್ಟ್ ಬೀಟ್ ಬರದೇ ಇರುವಂಥದ್ದು, ಅಥವಾ ಪದೇ ಪದೇ ಅವರಿಗೆ ಅಬಾರ್ಷನ್ ಆಗುವಂಥದ್ದು, ಥ್ರೆಟೆಂಡ್ ಅಬಾರ್ಷನ್ ಅಂತ ಹೇಳ್ತೀವಿ, ಈ ರೀತಿ ಸಮಸ್ಯೆಗಳು ಕಂಡುಕೊಂಡು ಬರುತ್ತೆ. ಹಾಗಾಗಿ ಮೊದಲನೆಯದಾಗಿ ಇಬ್ಬರದು ಅಂಡಾಣು ಮತ್ತು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಬೇಕು. ನಂತರ ಮೂರನೆಯದಾಗಿ ಗರ್ಭಕೋಶದ ಒಳಗಡೆ ಇರುವಂತಹ ಲೈನಿಂಗು, ಇದಕ್ಕೆ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಹೇಳ್ತೀವಿ. ಈ ಗರ್ಭಕೋಶದ ಒಳಗೆ ಇರುವಂತಹ ಎಂಡೋಮೆಟ್ರಿಯಲ್ ಲೈನಿಂಗು ಟ್ರಿಪಲ್ ಲೈನ್ ಆಗಿ ಒಳ್ಳೆ ಕ್ವಾಲಿಟಿ 7 mm 8 mm ಅಬಾವ್ ಇದ್ದಾಗ ಮಾತ್ರ ಒಳ್ಳೆಯ, ಅಂದರೆ ಮಗುಗೆ ನಾವು ಹಾಸಿಗೆ ಹಾಕಿ ರೆಡಿ ಮಾಡ್ದಂಗೆ, ಗರ್ಭಕೋಶದ ಅಟ್ಮಾಸ್ಫಿಯರ್ ಚೆನ್ನಾಗಿದ್ದಾಗ ಈ ಫೀಟಸ್ ಫಾರ್ಮ್ ಆಗುವಂಥದ್ದು, ಅಂದರೆ ಮಗು ಫಾರ್ಮ್ ಆಗುವಂತಹ ಅಂಶಗಳು ಹೆಚ್ಚಾಗಿರುವಂಥದ್ದು. ಈ ರೀತಿಯಾಗಿ ಕ್ವಾಲಿಟಿ ಎಗ್, ಕ್ವಾಲಿಟಿ ಸ್ಪರ್ಮು, ಗರ್ಭಕೋಶದ ಒಳಗಿನ ಲೈನಿಂಗ್ ಏನಿರುತ್ತೆ, ಇದು ಮೂರು ಇಂಪಾರ್ಟೆಂಟು. ಇದಲ್ಲದೆ ಮಹಿಳೆಯ ದೇಹದಲ್ಲಿರುವಂತಹ ಹಾರ್ಮೋನ್ಸು, ಅಂದರೆ ಮಹಿಳೆಯ ದೇಹದಲ್ಲಿ ಸಿಕ್ಕಾಪಟ್ಟೆ ಹಾರ್ಮೋನ್ಸ್ ಇರುತ್ತೆ. ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಪ್ರೊಲ್ಯಾಕ್ಟಿನ್ ಹಾರ್ಮೋನ್ಸ್ ಇರುತ್ತೆ, ಇನ್ಸುಲಿನ್ ಹಾರ್ಮೋನ್ ಇರುತ್ತೆ, ಪುರುಷರಂತಿರುವ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸಹಿತ ಇರುತ್ತೆ. ಸೊ ಯಾವಾಗ ಈ ಹಾರ್ಮೋನಲ್ಲಿ ಅಸಮತೋಲನ, ಅಂದರೆ ಸರಿಯಾಗಿ ಬ್ಯಾಲೆನ್ಸ್ಡ್ ಇಲ್ಲೇ ಇರುವಂಥದ್ದು,
ಈ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ನೀವು ಬಹಳಷ್ಟು ಈ ಕಡೆ ಈ ವರ್ಡ್ ಕೇಳಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಅಂದರೆ ಮಹಿಳೆಯರಲ್ಲಿ ಪುರುಷರ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಲೆವೆಲ್ ಜಾಸ್ತಿ ಆಗಿರುವಂಥದ್ದು, ಮಹಿಳೆಯ ಮುಖದಲ್ಲಿ ಕೂದಲು ಗಡ್ಡ ಬರುವಂಥದ್ದು, ಅವರಲ್ಲಿ ತಲೆ ಕೂದಲು ಉದುರುವಂಥದ್ದು, ಮೊಡವೆ ಬರುವಂಥದ್ದು, ಕುತ್ತಿಗೆ ಹತ್ರ ಮತ್ತು ಕಂಕಳ ಹತ್ರ ಕಪ್ಪಾಗಿರುವಂಥದ್ದು, ಇದೆಲ್ಲ ಸಮಸ್ಯೆಗಳು ಹಾರ್ಮೋನ್ ಯಾವಾಗ ವ್ಯತ್ಯಾಸ ಉಂಟಾಗುತ್ತೆ ಅಂತಹ ಸಮಯದಲ್ಲಿ ಬರುತ್ತೆ. ಸೊ ಈ ಹಾರ್ಮೋನ್ ವ್ಯತ್ಯಾಸ ಇದ್ದರೆ ಮಹಿಳೆಯ ದೇಹದಲ್ಲಿ ಸಹಿತ ಗರ್ಭಧಾರಣೆ ಸಾಧ್ಯ ಆಗೋದಿಲ್ಲ ಅಥವಾ ತುಂಬ ಡಿಫಿಕಲ್ಟಿ ಆಗುತ್ತೆ. ಸೊ ಈ 4 ಅಂಶಗಳನ್ನು ನಾವು ಸುಲಭವಾಗಿ ಸರಿಪಡಿಸ್ತಾ ಬರಬಹುದು. ಹೇಗೆ ಸುಲಭವಾಗಿ ಮಾಡ್ಬೋದು ಮತ್ತು ನ್ಯಾಚುರಲ್ ವೇ ಏನಿದೆ ಅಂತಂದರೆ, ಆಯುರ್ವೇದದಲ್ಲಿ ನಾವು ಇದಕ್ಕೆ ಫರ್ಟಿಲಿಟಿ ಡಿಟಾಕ್ಸ್ ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತಾ ಬರ್ತೀವಿ. ಮಹಿಳೆಯರಲ್ಲಿ ತೂಕವನ್ನು ಇಳಿಸೋದಲ್ಲದೆ ಅನೇಕ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗಿರುವಂತಹ ಆಹಾರಗಳ ಸೇವನೆಯನ್ನು ಬೇಕಾಗತ್ತೆ. ಅಂದರೆ ಮುಟ್ಟು ಧರಿಸೋಕೆ ಸರ್ಟೇನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ. ಸೊ ಮೊದಲನೆಯದಾಗಿ ನಾವು ಪಂಚಕರ್ಮವನ್ನು ಮಾಡಿ ದೇಹದ ಶುದ್ಧಿಯನ್ನು ಮಾಡ್ತಾ ಬರ್ತೀವಿ, ಗಟ್ಟನ್ನು ಕ್ಲೆನ್ಸ್ ಮಾಡ್ತಾ ಬರ್ತೀವಿ. ನಂತರ ಒಂದು 3 ತಿಂಗಳ ನೀವು ಕರೆಕ್ಟಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೆಚ್ಚಿಗೆ ಇರುವಂತಹ ಆಹಾರವನ್ನು ಸೇವನೆ ಮಾಡಿದ್ರೆ, ಕಾಳುಗಳು, ಈ ಸೂರ್ಯಕಾಂತಿ ಬೀಜ ಆಗಿರಬಹುದು ಅಥವಾ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಇರಬಹುದು, ಸೊಪ್ಪು ಕಾಳುಗಳು ಬೇಳೆ ಪಲ್ಯಗಳಿರಬಹುದು, ಈ ರೀತಿಯಾಗಿರುವಂತಹ ನ್ಯೂಟ್ರಿಷಿಯಸ್ ಇರುವಂತಹ ಆಹಾರವನ್ನು ಸೇವನೆ ಮಾಡಿದ್ರೆ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಸೆಲೆನಿಯಮು, ಮೆಗ್ನೀಷಿಯಮ್ ಎಲ್ಲ ನಿಮ್ಮ ದೇಹಕ್ಕೆ ಸಿಕ್ಕಿದ್ರೆ ನಿಮ್ಮ ದೇಹದಲ್ಲಿ ಅಂಡಾಣುವಿನ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ನಾವು ಹೇಗೆ ಮಾಡ್ತೀವಿ, ಪಂಚಕರ್ಮ ಮಾಡಿ ದೇಹದ ಶೋಧನೆಯನ್ನು ಮಾಡಿ ನಂತರ ಡಾಕ್ಟರ್ಸ್ ನಿಮಗೆ ಕ್ಲೀನಾಗಿ ಹೇಗೆ ಒಂದು 60ರಿಂದ 90 ದಿನಗಳಲ್ಲಿ ಒಳ್ಳೆ ಕ್ವಾಲಿಟಿ ಎಗ್ಗನ್ನು ಪಡಿಬೋದು ಅಂತ ತಿಳಿಸ್ಕೊಡ್ತಾರೆ. ಇದಲ್ಲದೆ ಆಯುರ್ವೇದದಲ್ಲಿ ಬಹಳ ಔಷಧಿಗಳಿದೆ. ಆ ಔಷಧಿಗಳಿಂದ ನೀವು ಕೇಳಿರಬಹುದು ಎಷ್ಟೊಂದು ಕಡೆ ಅಶೋಕ, ಶತಾವರಿ, ಅಶ್ವಗಂಧ, ಅಮೃತ ಬಳ್ಳಿ, ಈ ರೀತಿ ಬಹಳ ಆಯುರ್ವೇದದ ಔಷಧಿಗಳು ಮಹಿಳೆಯ ಈ ಹಾರ್ಮೋನ್ನ ವ್ಯತ್ಯಾಸ ಏನಿದೆ ಅದನ್ನು ಸರಿಪಡಿಸ್ತಾ ಬರುತ್ತೆ. ಇದನ್ನು ಮಾಡೋದ್ರಿಂದ ಅವರಿಗೆ ನಿಯಮಿತವಾಗಿ 14-15ನೇ ದಿನ ಅಂಡಾಣು ಬಿಡುಗಡೆ ಆಗೋದು, ಅದು ಕ್ವಾಲಿಟಿ ಇಂಪ್ರೂವ್ ಆಗಿರುವಂಥದ್ದು ಮಾಡೋಕ್ಕೆ ಸಾಧ್ಯ. ಇದು ನಮ್ಮ ಫಸ್ಟ್ ಸ್ಟೆಪ್ಪನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂದರೆ ಕ್ವಾಲಿಟಿ ಎಗ್ ಬರುವಂಥದ್ದು ಮತ್ತು ನಿಯಮಿತವಾಗಿ ಬರುವಂಥದ್ದು. ಇದು ಆದರೆ 50% ಪ್ರಾಬ್ಲಮ್ಮು ರಿಸಾಲ್ವ್ ಆದಾಗೆ. ಇದರ ನಂತರ ನಾವು ಜೊತೆಗೆ ಪುರುಷರಲ್ಲಿ ವೀರ್ಯಾಣುವನ್ನು ಹೆಚ್ಚಿಗೆ ಮಾಡುವಂತಹ ಅನೇಕ ಔಷಧಿಗಳಿದೆ. ಇದರಲ್ಲಿ ನಾವು ಅಶ್ವಗಂಧವನ್ನು ಯೂಸ್ ಮಾಡ್ತೀವಿ, ವಾಜಿಕರ ರಸಾಯನವನ್ನು ಯೂಸ್ ಮಾಡ್ತೀವಿ. ಹೇಗೆ ಜನರಲಿ ಒಂದು ಚ್ಯವನ್ಪ್ರಾಶ್ ತಗೊಂಡು ನಾವು ದೇಹದ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತೀವಿ, ಅದೇ ರೀತಿ ವಾಜೀಕರಣ ರಸಾಯನದಿಂದ ಅವರಲ್ಲಿ ಸ್ಪರ್ಮ್ನ ಕ್ವಾಲಿಟಿಯನ್ನು ನಾವು ಇಂಪ್ರೂವ್ ಮಾಡ್ತಾ ಬರ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಏನು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಇದೆ, ಇದು ಪುರುಷರಲ್ಲಿ ಮಹಿಳೆಯರಲ್ಲಿ ಈಕ್ವಲಿ ಅವರ ಏನು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬಹುದು, ದೇಹದ ಕ್ಷಮತೆಯನ್ನು ಹೆಚ್ಚಿಗೆ ಮಾಡುವಂಥದ್ದು, ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಮತ್ತು ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಬರುತ್ತೆ. ಸೊ ಇದರ ಜೊತೆಗೆ ಔಷಧಿಯನ್ನು ಕೊಡ್ತಾ ಬಂದಾಗ, ಆಹಾರವನ್ನು ಸರಿಪಡಿಸ್ತಾ ಬಂದಾಗ ಇಮಿಡಿಯೇಟ್ಲಿ ಕ್ವಾಲಿಟಿ ಆಫ್ ದ ಸ್ಪರ್ಮು ಮತ್ತು ಕ್ವಾಲಿಟಿ ಅಂಡಾಣುವಿನ ಕ್ವಾಲಿಟಿಯನ್ನು ಹೆಚ್ಚಿಗೆ ಮಾಡ್ತಾ ಬರ್ತೀವಿ. ಇದಲ್ಲದೆ ಬಹಳಷ್ಟು ಮಹಿಳೆಯರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂದರೆ, ಅವರಲ್ಲಿ ಎಂಬ್ರಿಯೋ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಇರುತ್ತೆ, ಆದರೆ ಯಾವಾಗ ಅವರು ನ್ಯಾಚುರಲಿ ಕನ್ಸೆಪ್ಷನ್ ಆದರೂ ಅಥವಾ IVF ಮಾಡಿದಾಗಲೂ ಸಹಿತ ಅವರಲ್ಲಿ ಗರ್ಭ ನಿಲ್ಲೋದಿಲ್ಲ. ಸೊ ಈ ರೀತಿ ಗರ್ಭ ನಿಲ್ಲದೆ ಇರೋದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಆಯುರ್ವೇದದಲ್ಲಿ ನಾವು ದೇಹದ ಬ್ಯಾಲೆನ್ಸನ್ನು ಹಾರ್ಮೋನ್ ವ್ಯತ್ಯಾಸದ ಜೊತೆಗೆ ವಾತ ಪಿತ್ತ ಕಫ ಅಂತ ನೀವು ಕೇಳಿರಬಹುದು, ವಾತ ಬ್ಯಾಲೆನ್ಸನ್ನು ಮಾಡ್ತಾ ಬರ್ತೀವಿ. ಸೊ ಈ ರೀತಿ ಸಮಸ್ಯೆ ಇದ್ದಾಗ ಯಾವಾಗ IVF ಮಾಡಿದ್ರೂ ಅವರಿಗೆ ಗರ್ಭ ನಿಲ್ಲೋದಿಲ್ಲ, ಅಂತಹ ಸಮಯದಲ್ಲಿ ಆಯುರ್ವೇದದಲ್ಲಿ ಡೈರೆಕ್ಟ್ ಯೂಟ್ರಸ್ಸಿಗೆ ಕೆಲವೊಂದು ಕೊಡುವಂತಹ ಮೆಡಿಸಿನ್ಸ್ ಇದೆ. ಇದಕ್ಕೆ ಉತ್ತರ ಬಸ್ತಿ ಅಂತ ಹೇಳ್ತೀವಿ. ಇದು ಸ್ಪೆಷಲಿ ಯೂಟ್ರಸ್ಸನ್ನು ಇಂಪ್ರೂವ್ ಮಾಡುವಂಥದ್ದು, ಲೈನಿಂಗನ್ನು ಇಂಪ್ರೂವ್ ಮಾಡುವಂಥದ್ದು, ಯಾವುದೇ ರೀತಿ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇದ್ದರೆ ಇಂಪ್ರೂವ್ ಮಾಡುವಂಥದ್ದು, ಈ ರೀತಿಯಾಗಿ ಉತ್ತರ ಬಸ್ತಿ ಟ್ರೀಟ್ಮೆಂಟನ್ನು ಮಾಡ್ತಾ ಬರೋದ್ರಿಂದ ಯಾವುದೇ ರೀತಿ IVF ಫೇಲಿಯರ್ ಇರಬಹುದು, IUIಯಲ್ಲಿ ಕನ್ಸೆಪ್ಷನ್ ಆಗ್ತಾ ಇಲ್ಲದೆ ಇರ್ಬೋದು, ಅಂಥವರಲ್ಲಿ ಸಹಿತ ಅದ್ಭುತವಾದ ಚಿಕಿತ್ಸೆಯನ್ನು ಉಂಟು ಮಾಡುತ್ತೆ. ನಾವು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ, 40-45 ವರ್ಷ ಆಗೋಗಿರುತ್ತೆ, ಅವರಿಗೆ ಎಷ್ಟು IVF ಮಾಡಿದ್ರೂ ಸಕ್ಸಸ್ ಇರೋಲ್ಲ. ಅಂಥವರಲ್ಲಿ ಈ ಚಿಕಿತ್ಸೆಯನ್ನು ಉತ್ತರ ಬಸ್ತಿಯನ್ನು ಮಾಡೋದ್ರಿಂದ ಬಹಳ ಕ್ವಿಕ್ಕಾಗಿ ಅವರಿಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಇದಲ್ಲದೆ 4ನೇಯದಾಗಿ ಅತಿ ಇಂಪಾರ್ಟೆಂಟ್ ಫ್ಯಾಕ್ಟರು ಕಪಲ್ಗಳು ಮಾಡಲೇಬೇಕಾಗಿರುವಂಥದ್ದು ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಸೊ ಏನಕ್ಕೆ ನಮಗೆ ಇಷ್ಟೆಲ್ಲ ಬರ್ತಾ ಇದೆ ಅಂದರೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ರಾಂಗ್ ಫುಡ್ ಹ್ಯಾಬಿಟ್ಸು, ರಾಂಗ್ ಫುಡ್ ಸ್ಟೈಲು, ಇದರ ಜೊತೆಗೆ ಅತಿಯಾಗಿರುವಂತಹ ಸ್ಟ್ರೆಸ್ ಅಥವಾ ಮಾನಸಿಕ ಚಿಂತೆ ಅಂತಲೇ ಹೇಳಬಹುದು. ನಮಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಬಹುದು, ಅಥವಾ ಕೆಲಸದಲ್ಲಿ ಒತ್ತಡ ಇರಬಹುದು, ಮನೆಯಲ್ಲಿ ಒತ್ತಡ ಇರಬಹುದು, ಫ್ಯಾಮಿಲಿಗಳಲ್ಲಿ ಒತ್ತಡ ಇರಬಹುದು, ನಮ್ಮ ನೇಚರೇ ಒತ್ತಡ ಜಾಸ್ತಿ ತಡ್ಕೊಳ್ದೇ ಇರುವಂಥದ್ದು ಇರಬಹುದು. ಸೊ ಇದೆಲ್ಲ ಕಾರಣಗಳು ಸಹಿತ
ಒಂದು ಮೇಜರ್ ರೀಸನ್ ಆಗಿ ಇನ್ಫರ್ಟಿಲಿಟಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವುದೇ ಕಪ್ಪಲು ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ದರೆ ಅವರು ಕಂಪಲ್ಸರಿಯಾಗಿ ಬ್ರೀದಿಂಗ್ ಎಕ್ಸಸೈಸಸನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಯೋಗವನ್ನು, ರೆಗ್ಯುಲರ್ ಎಕ್ಸಸೈಸಸನ್ನು ಮಿನಿಮಮ್ ಒಂದು 45 ನಿಮಿಷ ವಾಕಿಂಗ್ ಆರು ಮಾಡುವಂಥದ್ದು ಅಥವಾ ಯೋಗ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವಂಥದ್ದು. ಜೊತೆಗೆ ಪ್ರಾಣಾಯಾಮ ಒಂದು ಮೇಜರ್, ಎಷ್ಟೊಂದು ರಿಸರ್ಚ್ಗಳು ನಡೆದಿದೆ. ಒಂದು 3 months ರೆಗ್ಯುಲರ್ ಪ್ರಾಣಾಯಾಮ ಮಾಡೋದ್ರಿಂದ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್, ಏನು ಸ್ಟ್ರೆಸ್ ಹಾರ್ಮೋನ್ ಇರುತ್ತೆ, ಅದನ್ನು ಇನ್ಸ್ಟೆಂಟಾಗಿ ನಾವು ಕಡಿಮೆ ಮಾಡಬಹುದು. 10 ರಿಂದ 15 ದಿನಗಳಲ್ಲೇ ಇದು ನಿಮಗೆ ರಿಸಲ್ಟನ್ನು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಯಾರು ಈ ರೀತಿ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರು ಒಳ್ಳೆ ಕ್ವಾಲಿಟಿ ಫುಡ್ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಡ್ ಮಾಡೋದ್ರ ಜೊತೆಗೆ ಅವರು ರೆಗ್ಯುಲರ್ ಆಗಿ ಬ್ರೀದಿಂಗ್ ಎಕ್ಸಸೈಸಸನ್ನು, ನಾವು ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಹೇಳ್ತೀವಿ, ಅಂದರೆ ಡೀಪ್ ಬ್ರೀತ್ ಮಾಡುವಂಥದ್ದು, ಅನುಲೋಮ ವಿಲೋಮ ಬ್ರೀದಿಂಗ್ ಮಾಡುವಂಥದ್ದು, ಈ ರೀತಿಯಾಗಿರುವಂಥ ಟ್ರೀಟ್ಮೆಂಟನ್ನು ಅಳವಡಿಸ್ಬೋದು. ಜೊತೆಗೆ ಆಯುರ್ವೇದದಲ್ಲಿ ನಾವು ಶಿರೋಧಾರ ಚಿಕಿತ್ಸೆಯನ್ನು ಮಾಡ್ತಾ ಬರ್ತೀವಿ. ಅಂದರೆ ರೆಗ್ಯುಲರ್ ಆಗಿ ರಿದಮಿಕ್ ಆಗಿ ಆಯುರ್ವೇದದಲ್ಲಿ ಮಾಡುವಂತಹ ಡಿಸ್ಟ್ರೆಸ್ ಟ್ರೀಟ್ಮೆಂಟ್ ಇರಬಹುದು. ಇದನ್ನು ಸಹಿತ ಮಾಡೋದ್ರಿಂದ ಇಮ್ಮಿಡಿಯೇಟ್ಲಿ ನಾವು ನೋಡಬಹುದು 3 monthsಲ್ಲಿ ಮೆಜಾರಿಟಿ ಚೇಂಜಸ್ ಆಗ್ತಾ ಬರುತ್ತೆ. ಸೊ ನಾನು ನೋಡಿರೋ ಹಾಗೆ ಅನೇಕ ಕಪಲ್ಗಳಲ್ಲಿ 10 ವರ್ಷ ಆಗಿರುತ್ತೆ ಮದುವೆಯಾಗಿ, 15 ವರ್ಷ 20 ವರ್ಷ ಆಗಿದೆ. ಯಾವುದೇ ರೀತಿ ಚಿಕಿತ್ಸೆ ತೊಗೊಂಡ್ರೂ ಸರಿಯಾಗಿ ರಿಸಲ್ಟ್ ಇರೋದಿಲ್ಲ. ಬಹಳಷ್ಟು ದುಡ್ಡನ್ನು ವ್ಯಯ ಮಾಡಿರ್ತಾರೆ, ಎಷ್ಟೊಂದು ಡಾಕ್ಟರ್ಸ್ ಹತ್ರ ಹೋಗಿರ್ತಾರೆ, ಲಕ್ಷಗಟ್ಟಲೆ ಖರ್ಚು ಮಾಡಿರ್ತಾರೆ, ಅಂದರೂ ರಿಸಲ್ಟ್ ಇರಲ್ಲ. ಹಾಗಾದರೆ ಹೇಗೆ ಆಯುರ್ವೇದ ಡಿಲೇ ಅಂತ ಹೇಳ್ತಾರೆ ಎಲ್ಲರೂ, ಬಟ್ ಖಂಡಿತವಾಗ್ಲೂ ಇಲ್ಲ. 90 ದಿನಗಳು ಅಂದರೆ 3 ತಿಂಗಳಲ್ಲಿ ನೀವು ಮೇಜರ್ ಚೇಂಜಸ್ಸನ್ನು ಆಯುರ್ವೇದದಿಂದ ಮಾಡಬಹುದು. ಮೊದಲನೆಯದಾಗಿ ಪಂಚಕರ್ಮವನ್ನು ಮಾಡಿ ನಿಮ್ಮ ದೇಹದ ಸಮತೋಲನೆಯನ್ನು ತರೋದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ಸನ್ನು ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ನಮ್ಮಲ್ಲಿ ಎಸ್ಪೆಷಲಿ ಶತಾಯುವಿನಲ್ಲಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಬಹಳಷ್ಟು ಕಪಲ್ಸು IVF ಫೇಲಿಯರ್ ಆಗಿರೋರು ಚಿಕಿತ್ಸೆಯನ್ನು ತಗೊಂಡು ನ್ಯಾಚುರಲ್ ಆಗಿ ಮಕ್ಕಳಾಗಿರುವಂಥವರು ಬಹಳಷ್ಟು ಜನ ಉದಾಹರಣೆಗಳೇ ಇದೆ. ನಮ್ಮ ಯೂಟ್ಯೂಬಲ್ಲೂ ಸಹಿತ ಬಹಳಷ್ಟು ಜನರದ್ದು ಟೆಸ್ಟಿಮೋನಿಗಳಿದೆ. ಈ ರೀತಿಯಾಗಿ ಮಾಡಿರೋದ್ರಿಂದ ನಿಮಗೆ ಹೆಚ್ಚೆಚ್ಚಿಗೆ ರಿಸಲ್ಟ್ಗಳು ಬರ್ತಾ ಹೋಗುತ್ತೆ. ನ್ಯಾಚುರಲಿನೇ ನೀವು ಗರ್ಭಧಾರಣೆಯನ್ನು ಮಾಡಬಹುದು. ಸುಲಭವಾಗಿ ಯಾವುದೇ ರೀತಿ ಖರ್ಚು ಮಾಡ್ದೇ ಮೈನರ್ ಚೇಂಜಸ್ ಮಾಡೋದ್ರಿಂದ ನಿಮ್ಮ ಕ್ವಾಲಿಟಿ, ಫರ್ಟಿಲಿಟಿ ಕ್ವಾಲಿಟಿ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡ್ತಾ ಬರಬಹುದು. ಸೊ ಯಾವುದಾದ್ರೂ ಮಹಿಳೆಯರು PCOD ಸಮಸ್ಯೆ, ಲೋ AMH ಇರಬಹುದು, ಡೋನರ್ ಎಗ್ ತೊಗೋಬೇಕು ಅಂತ ನೋಡ್ತಾ ಇದ್ದರೆ, ಫರ್ಟಿಲಿಟಿ ಸಮಸ್ಯೆಗೆ IVF ಮಾಡಿನೂ ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ಕೆಳಗೆ ಬರ್ತಾ ಇರುವಂತಹ ನಂಬರಿಗೆ ನಿಮ್ಮ ರಿಪೋರ್ಟನ್ನು ಕಳಿಸಿ ನಮ್ಮ ಡಾಕ್ಟರ್ಸ್ ಹತ್ರ ಮಾತಾಡಿ ಕನ್ಸಲ್ಟೇಷನ್ಸ್ನ ತೊಗೊಂಡು ಡೀಟೇಲ್ ಆಗಿ ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಪರ್ಟಿಕ್ಯುಲರ್ಲಿ ನಿಮಗೆ ಯಾವ ಸಮಸ್ಯೆ ಇದೆ, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇದೆಯಾ, ಅಥವಾ ನಿಮಗೆ ಅಂಡಾಣು ಬಿಡುಗಡೆ ಆಗ್ತಾ ಇಲ್ವಾ, ತೂಕ ಜಾಸ್ತಿ ಇದೆಯಾ, ಹಾರ್ಮೋನ್ ವ್ಯತ್ಯಾಸ ಇದೆಯಾ, ಯಾವುದಿದೆ ಅಂತ ನೋಡಿ ನಮ್ಮ ಡಾಕ್ಟರ್ಸು ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಟ್ರೀಟ್ಮೆಂಟ್ ಕೊಡ್ತಾರೆ. ವರ್ಷಾನುಗಟ್ಟಲೆ ಈ ರೀತಿಯಾಗಿ ಫರ್ಟಿಲಿಟಿ ಸಮಸ್ಯೆಯಿಂದ ಬಳಲೋ ಬದಲು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ 3 ರಿಂದ 6 ತಿಂಗಳಲ್ಲಿ ನೀವು ಆರಾಮಾಗಿ ರಿಸಲ್ಟನ್ನು ಪಡಿಬಹುದು. ಸೊ ಶತಾಯುನಲ್ಲಿ ನಾನು ಎಲ್ಲರಿಗೂ ಹೇಳುವಂಥದ್ದು ಅದೇನೆ, ಈ ಫರ್ಟಿಲಿಟಿ ಸಮಸ್ಯೆ ಅನ್ನೋಂಥದ್ದು ಒಂದು ತುಂಬ ನೋವಾಗಿ ಎಲ್ಲರಿಗೂ ಅನುಭವಿಸ್ತಾ ಇದ್ದಾರೆ. ಅಂದರೆ ಕರೆಕ್ಟಾಗಿ ಚಿಕಿತ್ಸೆ ಸಿಗದೇನೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ದೇ ನೋವು ಅನುಭವಿಸೋವಂಥದ್ದು. ಎಷ್ಟೊಂದು ಕಡೆ ನೋಡ್ತಾರೆ, ದಿನಕ್ಕೊಂದು ಡಯಟನ್ನು ಮಾಡ್ತಾರೆ, ದಿನಕ್ಕೊಂದು ಟ್ರೀಟ್ಮೆಂಟನ್ನು ಮಾಡ್ತಾರೆ. ಇದೆಲ್ಲದರ ಬದಲಿಗೆ ನೀವು ನಿಮ್ಮ ಆರೋಗ್ಯವನ್ನು ಗಮನಿಸ್ತಾ ಬಂದು ಸೂಕ್ಷ್ಮವಾಗಿರುವಂತಹ ಕೆಲವು ಅಂಶವನ್ನು ಆ್ಯಡ್ ಮಾಡ್ತಾ ಬಂದರೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಿ, ದೇಹದ ಶುದ್ಧಿಯನ್ನು ಪಂಚಕರ್ಮದಿಂದ ಮಾಡಿ, ಆಹಾರವನ್ನು ವ್ಯತ್ಯಾಸ ಮಾಡಿ, ಎಕ್ಸಸೈಸನ್ನು ಅಳವಡಿಸಿದ್ರೆ ನೀವು ಸುಲಭವಾಗಿ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು. ಸೊ ಯಾರೇ 5 ವರ್ಷ 10 ವರ್ಷ 15 ವರ್ಷ ಮಕ್ಕಳಿಲ್ಲ ಅಂತ ಸಮಸ್ಯೆ ಇದ್ದರೆ, IVFನ ಮಾಡಿನೂ ಮಕ್ಕಳಿಲ್ಲ ಅಂತ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ವಿಸಿಟ್ ಮಾಡಿ, ನಾವು ನಿಮಗೆ ಸೊಲ್ಯೂಷನ್ನ ಕೊಡ್ತಾ ಬರ್ತೀವಿ.